ಅಯ್ಯೋ ಅಯ್ಯೋ ಸುಸು, ಯಾಕಪ್ಪ? ಯಾಕೆ ಇವ್ರು ಹಿಂಗೆ ಬಂದಿದ್ದಾರೆ? ಯಾಕೆ? ನೋಡಮ್ಮ, ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ಸಕಲೇಶ್ ಜೊತೆ ಹೋಗೋದಕ್ಕಂತ ಹೇಳಿ. ಇವರಿಬ್ರು ಬಂದ್ಬಿಟ್ಟು ನಿನ್ನ ಮಧ್ಯೆ ಅವನ ಮಧ್ಯೆ ಏನೇ ನಡೀತಾ ಐತೆ, ಏನೋ ನಡೀತಾ ಇರೋದಕ್ಕೆ ಅವನ ಜೊತೆ ಹೋಗೋದಕ್ಕೆ ಕೊಟ್ಟಿರೋದು ಅಂತ ಹೇಳಿ ತಡೆದಿ ಕರ್ಕೊಂಡ್ಬಂದ್ರು. ಹೆಂಗೆ ಗಲಾಟೆ ಮಾಡೋರು, ಅದಕ್ಕೆ ನಾನು ಸುಮ್ಮನೆ ಯಾಕೆ ಮರ್ಯಾದೆ ತೆಗೆಸ್ಕೊಳ್ಳೋದು ಅಂತೇಳಿ ಬಂದೆ. ಅಲ್ಲ, ಫ್ರೆಂಡಾಗಿ ಹೋಗ್ತಾ ಇದ್ದೀಯಾಳೆ ಅನ್ನೋದೊಂದು ಸ್ವಲ್ಪನೂ ಗೊತ್ತಾಗಲ್ಲ ಇವಕ್ಕೆ. ಹೆಂಗೆ ಮಾತಾಡ್ತಾರೆ ನೋಡು. ಲಕ್ಷ್ಮಕ್ಕ, ಅವಳು ಫ್ರೆಂಡ್ ಅಂತೆ ಕಣೆ, ಅವರು ಇಂಜಿನಿಯರ್ ಅಲ್ಲ, ಅದಕ್ಕೇನೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಗೋವಾಕ್ಕೆ. ಅವರಿಗೆ ವಿಮಾನದಾಗೆಲ್ಲ ಫ್ರೀಯಾಗಿರುತ್ತೆ, ಅದಕ್ಕೇನೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಣೆ. ನಿನ್ನ ಮಗಳು ನನ್ನ ಮಗನಿಗೆ ಡೈವರ್ಸ್ ಕೊಟ್ಟು ಎಲ್ಗಾನ ಹೋಗ್ಲೇಳು ಸುತ್ತಾಡಕ್ಕೆ. ಇಂಥ ಹೊಲ್ಕ ಕೆಲಸ ಮಾಡ್ತಾ ಇದ್ದಾಳೆ ಅಂತ ನನ್ನ ಮಗು ಇವತ್ತೇ ನೋಡಿ ಗೊತ್ತಾಗಿದ್ದು. ಇಲ್ಲಾಂದ್ರೆ ಅವನು ಇಂತಾಳ್ನೆ ಮದುವೆ ಆಗ್ತಿರ್ಲಿಲ್ಲ ಅವನು. ಥೋ, ಅಲ್ಲ, ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನಿನ್ನ ಮಗಳು. ಫಸ್ಟು ಡೈವರ್ಸ್ ಕೊಟ್ಟು ಎಲ್ಲಾನ ತಿರ್ಗಕ್ಕೆ ಹೋಗು ಅಂತ ಹೇಳು ನಿನ್ನ ಮಗಳಿಗೆ. ಅಲ್ಲ, ಅಂಥದ್ದೇನು ಮಾಡವಳೆ ನನ್ನ ಮಗಳು? ಅಂಥದ್ದೇನು ಮಾಡಿದಾಳೆ ಅಂತ ಹೇಳಿ ನನ್ನ ಮಗಳು ಇವತ್ತೆಷ್ಟು ಹೆಂಗಿದ್ದಾಳೆ ಅಂತ ನನಗೆ ಗೊತ್ತು. ನೀನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬಿಡು, ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತು. ನನ್ನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ನೀನು ಯಾರೇ ಆಗಲೇಳು ನನ್ನ ಬಗ್ಗೆ ಮಾತಾಡೋ ಅಂಥದ್ದಿಲ್ಲ. ನಾನು ಅವರು ಹೆಂಗಿದ್ದೀವಿ ಅಂದರೆ ಕ್ಲೋಸ್ ಫ್ರೆಂಡ್ ಥರ ಇದ್ದೀವಿ. ಅದನ್ನೇ ತಪ್ಪಾಗಿ ಅಪಾರ್ಥ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹಂಗೆಲ್ಲ ತಿಳ್ಕೊಬಾರ್ದು ಯಾರೇ ಆಗಲೇಳು. ಸುಮ್ಮನೆ ತಿಳ್ಕೊಂಡ್ರೆ ಅವ್ರಿಗೆ ಇಲ್ಲದ್ದೆಲ್ಲ ಸುತ್ಕೊಳ್ಳುತ್ತೆ ಅಷ್ಟೇ. ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತು. ನಾನು ಒಬ್ಬರ ಹತ್ರ ನಾನು ಯಾವತ್ತೂ ಆ ರೀತಿಯಿಂದ ಇಲ್ಲ. ನಾನೇನು ಶೌರಿನ ಲವ್ ಮಾಡಿದ್ದೆ, ಮದುವೆ ಆಗಿದ್ದೀನಿ. ಇವಾಗ ನೀವು ಇಲ್ಲದೆಲ್ಲ ಅಪಾರ್ಥ ಮಾಡ್ಕೊಂಡು ನನ್ನ ಶೌರಿನೂ ದೂರ ಮಾಡ್ಬೇಕಂತ ನೀವು ಹಿಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ. ಇಲ್ಲೋದೆಲ್ಲ ಅಪಾರ್ಥ ಮಾಡ್ಕೊಂಡು ಬಂದಿಲ್ಲಿ. ನೀನು ಮಾತಾಡಬೇಡ ಕಣೆ. ನಾವು ನೋಡಿದ ಮೇಲೂ ನೀನು ಇನ್ನೊಬ್ಬನ ಜೊತೆ ಸುತ್ತಾಡೋಕೆ ಹೋಗ್ತಾ ಇರೋದು ನಾವು ಕಣ್ಣಾರೆ ನೋಡಿದ ಮೇಲೂ ನೀನು ಮಾತಾಡೋ ಅಂಥದ್ದೇನಿಲ್ಲ. ನಮಗೆ ಡೈವರ್ಸ್ ಕೊಡು. ಡೈವರ್ಸ್ ಕೊಟ್ಟು ನನಗೆ ನೀನು ಎಲ್ಲಾದರೂ ಹೋಗು, ಯಾವನ ಜೊತೆನೇ ಆದರೂ ಸುತ್ತಾಡೋಕೆ ಹೋಗು, ನನಗೆ ಡೈವರ್ಸ್ ಕೊಟ್ಟು ಹೋಗು. ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ, ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ನೀನು ಮದುವೆ ಆಗಿದ್ದಕ್ಕೆ ನೀನು ಸರಿಯಾಗಿ ಮಾಡ್ದಲ್ಲ. ನನಗೆ ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀನಿ ಗೊತ್ತಾ? ನೀನು ನಿಮ್ಮ ಅಮ್ಮನ ಮಾತು ಕೇಳಿ ಹಿಂಗೆ ಮಾತಾಡ್ತಾ ಇದೆಯಲ್ಲ ಶೌರ್ಯ. ನಿಮ್ಮಮ್ಮ ಮಾಡಿರೋದು ನೀನು ದೂರ ಆಗಲಿ ಅಂತ ಹೇಳಿ ಮಾಡಿರೋದು. ನಮ್ಮ ಪ್ರೀತಿಲಿ ಯಾವುದೇ ಕಲ್ಮಶ ಇಲ್ಲ. ನಾನು ಹಿಂಗೆ ಅಂತ ಹೇಳಿ ನನಗೆ ಗೊತ್ತು. ನನ್ನ ಮನಸ್ಸು ಎಷ್ಟು ಶುದ್ಧವಾಗೈತೆ ಅಂತ ನನಗೆ ಗೊತ್ತು. ನೀನು ಅದನ್ನೆಲ್ಲ ಮಾತಾಡಬಾರ್ದು ಅತ್ತೆ. ಹಂಗೆಲ್ಲ ತಪ್ಪಾಗಿ ತಿಳ್ಕೊಬೇಡಿ ನೀವು. ಅತ್ತೆ ನನ್ನ ಅತ್ತೆ ಅಂತ ಕರೆಯೋ ಯೋಗ್ಯತೆ ಇಲ್ಲ ನಿನಗೆ. ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತು. ನಾನು ಎಷ್ಟು ನಿಯತ್ತಾಗಿದ್ದೀನಿ, ಎಷ್ಟು ನಾನು ಯಾರಿಗೆ ಆಗಲಿ ನಾನು ಕರೆಕ್ಟಾಗಿ ಏನು ಮಾತಾಡಬೇಕು ಅದನ್ನೇ ನಾನು ಮಾತಾಡೋದು. ನಾನು ಇವತ್ತು ಹೆಂಗಿದ್ದೀನಿ ಅಂತ ನನಗೆ ಗೊತ್ತು. ಅವ್ರವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ನಿನ್ನ ಬಗ್ಗೆ ನೀನು ಹೇಳ್ಕೊಬೋದು. ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಅವ್ರು ಮಾಡೋದು. ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಏನೇ ಆಗಲೇಳು, ಒಂದು ಅಡುಗೆಯಿಂದ ಹಿಡಿದು ಒಂದು ತಿಂಡಿಯಿಂದ ಹಿಡಿದು ಅವ್ರು ಒಳ್ಳೆಯವರು ಅಂತ ಹೇಳಿ ನಾವು ಒಳ್ಳೆಯವ್ರು, ನಾವು ಒಳ್ಳೆಯವರು ಅಂತ ನಾವು ಅಂದ್ಕೊಂಡಿರ್ಬೋದು. ಆದರೆ ಜನ ಎಷ್ಟು ಬೈಕಂತಾರೆ, ಹೊರಗಿನ ಜನಕ್ಕೆ ಹೆಂಗೆ ಇದಾಗುತ್ತೆ ಅಂತ ಹೇಳಿ ನಿನಗೇನಮ್ಮ ಗೊತ್ತು? ನೀನು ಹೇಳ್ಬೋದು ನಾನು ಒಳ್ಳೆ ಮನುಷ್ಯಳು ಅಂತ ಹೇಳಿ. ನನ್ನ ಮಗಳೂ ಒಳ್ಳೆಯವಳೆ, ಅವಳೇ ನಾನು ಆ ರೀತಿ ಮಾಡೋ ಅಂಥವಳಲ್ಲ. ಎಲ್ಲಿ ಇದ್ಲೆಲ್ಲ ಸ್ಮಕ ನಿನ್ನ ಸೊಸೆ? ಅಯ್ಯೋ ದೇವ್ರಿ, ಇಂಥ ಬಟ್ಟೆ ಇಕ್ಕೊಂಡು ಎಲ್ಲಿ ಸುತ್ತಾಡಕ್ಕೆ ಹೋಗಿದ್ಲೆ? ಫ್ರೀ ಐತೆ ಅಂತ ಹೇಳಿ ವಿಮಾನದಾಗೆಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಯಾರೋ ಇಂಜಿನಿಯರ್ ಸಿಕ್ಕಿದ್ರು ಅಂತ ಹೇಳಿ ಸುತ್ತಾಡಕ್ಕೆ ಹೋಗ್ಯವಳೆ. ಅದಕ್ಕೆ ಕರ್ಕೊಂಬಂದು ಕೇಳ್ತಾ ಇರೋದಕ್ಕೆ ನೀವೇನು ಕೇಳೋ ಅಂಥದ್ದೇನಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾ ಇದ್ದಾಳೆ. ಇವಾಗ ನಾನು ಡೈವರ್ಸ್ ಕೊಡೋದಕ್ಕೆ ಆಗೋದಿಲ್ಲ. ಸರಿ, ನಾನು ಇವಾಗ ಹೋಗೋದಿಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ, ಮನೇಲಿರ್ತೀನಿ. ನಾನಂತ ತಪ್ಪು ಮಾಡಿಲ್ಲ. ನನಗೂ ಸಕಲೇಶ್ಗೂ ನಿಮ್ಗೆ ಡೈವರ್ಸ್ ಬೇಕೇ ಬೇಕು ಅಂದರೆ ನನಗೂ ಸಕಲೇಶ್ಗೂ ನಿಮಗೆ ಏನಾದರೂ ಸಂಬಂಧ ಐತೆ ಅಂತ ನಿಮ್ಗೆ ಏನಾದ್ರೂ ಅನಿಸಿದ್ರೆ ಅದು ಏನೈತೆ ಅಂತ ಹೇಳಿ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ನಾನು ಅವಾಗ ಒಪ್ಕೊಳ್ತೀನಿ. ಏನು ಇಲ್ದಲೆ ಬಂದು ಹಿಂಗೆ ಮಾತಾಡೋದು ಸರಿ ಇಲ್ಲ. ನಾನು ಇವತ್ತು ಹೆಂಗಿದ್ದೀನಿ ಅಂತ ನನಗೆ ಗೊತ್ತು. ಇವತ್ತು ನಾವು ಅವರು ತುಂಬ ಕ್ಲೋಸ್ ಆಗಿ, ಯಾವತ್ತಿಂದ ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಆ ಥರ ಯಾವತ್ತೂ ಅವ್ರನ್ನ ಹಿಡ್ಕೊಂಡಿಲ್ಲ, ನಾನು ಯಾವತ್ತೂ ಆ ರೀತಿ ಇಲ್ಲ. ಸುಮ್ಮನೆ ಚೆನ್ನಾಗಿದ್ದಕ್ಕೆ ಅಪಾರ್ಥ ಮಾಡ್ಕೊಬಿಟ್ರೆ ನಿಮ್ಮ ತಪ್ಪದು ಅಷ್ಟೇ ಕಣೆ. ಇವಾಗ ನೀನು ಏನೋ ಒಂದು ನೆಪ ಮಾಡ್ಕೊಂಡು ನಿನ್ನ ಮಗನಿಗೆ ಡೈವರ್ಸ್ ಕೊಡಿಸಿ ನಾನು ಇನ್ನೊಂದು ಮದುವೆ ಮಾಡಬೇಕು ಅಂತ ನೀನು ಅಂದ್ಕೊಂಡಿದ್ದೀಯ. ಅದಕ್ಕೆ ನಾವು ಡೈವರ್ಸ್ ಕೊಡಲ್ಲ. ನನ್ನ ಮಗಳು ಅದೇನು ತಪ್ಪು ಮಾಡಿದಾಳೆ, ಅದು ಯಾರನ್ನ ಕರ್ಕೊಂಬಂದು ಮಾತಾಡು. ಅದೇನು ಸಾಕ್ಷಿ ಸಮೇತ ನೀನು ಪ್ರೂವ್ ಮಾಡ್ತೀಯ ಅದನ್ನ ಮಾಡು. ಸಾಕ್ಷಿ ಸಮೇತ ನೀನು ಪ್ರೂವ್ ಮಾಡಬೇಕು. ಸರಿ ಆಯ್ತು ಹೇಳಿ ಮಾಡ್ತೀನಿ. ಡೈವರ್ಸ್ ಕೊಡಲ್ಲ ಅಂದಮೇಲೆ ಮಾಡ್ತೀನಿ, ನೋಡೋಣ. ಅದೇ ಅವಳು ನಾನು ಯಾವಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳಲ್ಲ, ನೋಡೋಣ ಹೆಂಗೈದಾಳೆ ಅಂತ ಹೇಳಿ. ಅಯ್ಯೋ, ಹಿಂಗೆ ಈ ಪಾಟಿ ಕುಣಿಯಾರು ಯಾರೂ ನ್ಯಾವ್ಯಾಗಿರಲ್ಲ. ರಾಮನ್ ಕುಡಿತಾಳೆ ಅಂದರೆ ಹಂಗೆ ಕುಣಿಯಲ್ಲ.
ಏಯ್ ನಿಂದೇನೆ ಅವ್ರದ್ದು ಓದು ಬಾದ ಹಾಳಾಗೈತಿ ನಿನ್ನ ಮನೇನೆ ನೋಡ್ಕ್ಯಾವಾಗೆ ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ಬರಬೇಡ ನೀನು. ಓಹೋ ನಿನ್ನ ಮಗಂದೇನೆ ಎಲ್ಲನ ನಿನ್ನ ಮನೆದೇನೆ ನೋಡ್ಕ್ಯ. ನಿನ್ನ ಮನೇದು ಹೆಂಗೈತೆ ನಿನ್ನ ಮನೇದು ಹೆಂಗಾಗೈತೆ ಅಂತ ಹೇಳಿ ನೋಡ್ಕೋಬೇಕು ಫಸ್ಟ್. ನಾನು ಹೆಂಗಿದ್ದೀನಿ ನನ್ನ ಮನೆ ಹೆಂಗೈತೆ ನನ್ನ ಮಗ ಹೆಂಗೈದಾನೆ ಅಂತ ಹೇಳಿ ಫಸ್ಟು ನಾವು ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಬರಬೇಕು. ಸುಮ್ಮನೆ ಇಲ್ಲಿಂದ ಮುಚ್ಕೊಂಡು ಹೋಗು. ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಅದೇನು ಮಾಡ್ತೀರಾ ಅದೇನು ಪ್ರೂಫ್ ತಗೊಂಬತ್ತೀರಾ ತಗೊಂಬನ್ನಿ. ನಿಮಗೇನು ಅನುಮಾನ ಬಂದಿರೋದು ಸಕಲೇಶ್ಗೂ ನನಗೂ ಏನೋ ಸಂಬಂಧ ಐತೆ ಅಂತ ಹೇಳಿ ನೀವು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ. ಮತ್ತು ನೀವು ಅನುಮಾನ ಪಟ್ಟು ಬಂದಿದ್ದೀರಾ. ನಾನು ಅಂಥದ್ದೇನೂ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಲ್ಲ. ಅದೇನು ಬಂದರೂ ನಾನು ನೋಡ್ಕೊತೀನಿ. ಅದೇನು ಸಾಕ್ಷಿ ಸಮೇತ ಇದ್ದರೆ ನೀವು ಪ್ರೂವ್ ಮಾಡಿ ಸಾಕ್ಷಿ ಇಟ್ಕೊಂಡು. ಸುಮ್ಮನೆ ಜೊತೆಗೆ ನಿಂತ್ಕೊಂಡಿರೋದೆಲ್ಲ ಫೋಟೋ ತಗೊಂಡ್ರೆ ಆಗಲ್ಲ. ನನ್ನ ಜೊತೆಗೂ ಬಂದು ಸಾವಿರಾರು ಜನ ಗಂಡಸರು ನಿಂತ್ಕೊಂತಾರಮ್ಮ. ಅದನ್ನೆಲ್ಲ ಫೋಟೋ ತಗೊಂಡು ಇವ್ರಿಗೂ ಸಂಬಂಧ ಐತೆ ಅಂತ ಹೇಳೋಕ್ಕಾಗುತ್ತೆ. ಸುಮ್ಮನೆ ನೀವು ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಲಸ್ಮಕ್ಕ ನಿನ್ನ ಮಗ ಚೆನ್ನಾಗಿರೋದು ನೋಡ್ಕ್ಯ. ನಿನ್ನ ಮಗನೂ ಸೊಸೆನೂ ದೂರ ಮಾಡಬೇಕು ಅಂತಲೇ ಇಲ್ಲದ್ದೆಲ್ಲ ಮಾತಾಡ್ಕೊಂಡು ಹಿಂಗೆ ಯಾಕೆ ಬಂದಿದೀಯಾ ಅದೊಂದು ಹೇಳ್ತೀರಲ್ಲ ಇವಾಗ. ನೋಡು ಹೆಂಗೆ ಹೇಳ್ತಾ ಇದೆಯಾ. ಸಾಕ್ಷಿ ಸಮೇತ ಪ್ರೂವ್ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ. ಮಾಡ್ತೀನಿ ಬಿಡಲ್ಲ. ನಾನೇನು ನನ್ನ ಮಗನ ಜೀವನ ಹಾಳಾಗಲಿ ಅಂತ ಏನು ನಾನೇನು ಬಯಸ್ತಾ ಇಲ್ಲ. ಅವನು ಚೆನ್ನಾಗಿರ್ಬೇಕು ಹೆಂಡ್ತಿನೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದೀನಿ. ಚೆನ್ನಾಗಿರು ಅಂತಲೂ ನಾನು ಹೇಳಿರೋದು ಇವಳಿಗೆ. ನಾನೇನು ಬಿಡಮ್ಮ ನಿನ್ನ ಮದುವೆ ಆಗಿದೆ ಬಿಟ್ಟು ಹೋಗಮ್ಮ ಅಂತ ಹೇಳಿ ನಾನೇನು ಮನೆ ಬಿಟ್ಟು ಕಳಿಸಿಲ್ಲ. ಮನೇಲಿ ಇಟ್ಕೊಂಡಿದ್ವಿ. ಅವಳಾಗಿ ಅವಳು ಜಗಳ ಮಾಡ್ಕೊಂಡು ಬಂದಿರೋದು. ಇಂಥ ಮನೆ ಯಾಕೆ ಬಿಡ್ಕೊಬೇಡ ರಸ್ಮಕ್ಕ. ಏನಿಲ್ಲ ಇವರು. ಅಯ್ಯೋ ಯಪ್ಪ ಇವರು ಬೋಲ್ ಒಳ್ಳೆಯರಲ್ಲ. ಇವರು ತಾಯಿ ಮಗಳು ಬೋಲ್ ಒಳ್ಳೆಯರಲ್ಲ ಕಣಿ. ಏಯ್ ನೀನು ಸುಮ್ಮನೆ ನನಗೆ ಡೈವರ್ಸ್ ಕೊಟ್ಟು ಹೋಗು ಅಷ್ಟೇ. ಡೈವರ್ಸ್ ಕೊಟ್ಟು ನೀನು ಎಲ್ಲಿಗಾನ ಹೋಗಿ ಸುಮ್ಮನೆ ಎಕ್ಸ್ಟ್ರಾ ಮಾತು ಬೇಡ ನನಗೆ. ಸುಮ್ಮನೆ ಡೈವರ್ಸ್ ಕೊಟ್ಟು ಹೋಗು ನೀನು. ಕೊಡ್ತೀನಿ ಹೋಗು ಕೊಡ್ತೀನಿ. ಏನಕ್ಕೆ ಡೈವರ್ಸ್ ಬೇಕು, ನಾನು ಏನಂತ ತಪ್ಪು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತೋರಿಸು ನೀನು. ನಾನೇನೋ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಅವರು ಫ್ರೆಂಡು ಅಂತ ಹೇಳ್ತಾನೆ ಇದ್ದೀನಿ. ಗೊತ್ತಾಗಲ್ವಾ ನಿಮಗೆ? ಅವ್ರು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಂಡಿರೋದು ನಾನು ಈಗಲೂ ಹಂಗೆ ಅಂದ್ಕೊಂಡಿರೋದು. ನಮ್ಮ ಮನೆ ದೇವ್ರ ಸಾಕ್ಷಿನಾಗೂ ನಾನು ಹಂಗೆ ಅಂದ್ಕೊಂಡಿರೋದು. ನಮ್ಮ ಮನೆ ದೇವ್ರ ಹಣೆಗೂ ಯಾವ ದೇವ್ರ ಮೇಲೆ ಹಣೆ ಇರಬೇಕು ಹೇಳು, ಇಡ್ತೀನಿ. ನಮ್ಮ ಮನೆ ದೇವ್ರ ಹಣೆಗೂ ನಾನು ಅವ್ರನ್ನ ಫ್ರೆಂಡು ಅಂತ ತಿಳ್ಕೊಂಡಿರೋದು. ನಾನು ಯಾವತ್ತೂ ನಾನು ಆ ರೀತಿ ತಿಳ್ಕೊಂಡಿಲ್ಲ. ಅವರು ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ ನನ್ನ ಹತ್ರ. ಕ್ಲೋಸ್ ಫ್ರೆಂಡ್ ಆಗಿದ್ದೀವಿ ಅಷ್ಟೇ. ಅಲ್ಲ ಪಾಪ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅದೇನು ನಾವು ತಿಳ್ಕೊಂಬನ ಬಾ. ಅದೇನೈತೆ ಅಂತ ನಾವು ಸುಮ್ಮನೆ ಮಾತಾಡೋದಲ್ಲ. ಅದೇನೈತೆ ಅಂತ ಹೇಳಿ ಸಾಕ್ಷಿ ಸಮೇತ ಪ್ರೂವ್ ಮಾಡೋಣ ಬಾ. ಪ್ರೂವ್ ಮಾಡಿದಾಗ ಗೊತ್ತಾಗುತ್ತೆ. ಏಯ್ ನಿನ್ನಿಂದ ನಾನು ಡೈವರ್ಸ್ ತಗೊಂತೀನಿ ನೋಡ್ತಾ ಇರು. ನನ್ನ ಮೊಮ್ಮಗಳು ನಂಬ್ತಾಳೆ. ನನ್ನ ಮೊಮ್ಮಗಳು ಇವತ್ತು ಎಷ್ಟು ಗೌರವಾಗಿದ್ದಾಳೆ. ಕೂದಲಿಲ್ಲ ಅಂತ ನನ್ನ ಮೊಮ್ಮಗಳು ಆಡ್ತಾಳೆ ಇವತ್ತು. ಇವತ್ತು ಎಂಥ ಅಲ್ಕ ಕೆಲಸ ಮಾಡಿದ್ಯಾ ನೀನು. ಅಲ್ಲ ತಾಯಿ ಮಗನ ಹುಡಿಕೊಂಬಂದು ಎಲ್ಗ ಹೋಗ್ತಿದ್ದಾಳನ್ನ ಕರ್ಕೊಂಬಂದು ಮರ್ಯಾದೆ ತೆಗೆದು ಉಗುಳ್ತಾ ಇದ್ದಾರಲ್ಲ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಕೇರೆಗಳು ಹೆಂಗಸ್ರಲ್ಲನ. ನನ್ನ ಮೊಮ್ಮಗಳು ನಂಬ್ತಾಳೆ. ಮೊಮ್ಮಗಳೇನೆ ಅವನ ಜೊತೆಗೆ ಓಡೋಗಿ ಮದುವೆ ಆಗಿ ಅವಳು ಹೋಗು. ನಿಮ್ದೇ ನೋಡ್ಕೊಂಬಲ್ಲ ಇಲ್ಲಿ ನನಗೆ ಹೇಳಕ್ಕೆ ಬರ್ತಾಳೆ. ಅಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯ್ತು ನೀನು ಹೋಗ್ತಾ ಇರೋ ವಿಷಯ? ಅದು ಯಾರು ಏನು ಹೇಳಿದ್ರು ಏನೋ. ಬಂದು ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಬೆಂಗ್ಳೂರಿಗೆ ಹೋಗೋಣ ಅಂತ ಹೇಳಿ ನಾನು ಸಕಲೇಶ್ ನಿಂತ್ಕೊಂಡಿದ್ವಿ ಮಾತಾಡ್ತಾ. ಬಂದುಬಿಟ್ಟು ಬಂದು ಹಿಂಗೆ ಮಾತಾಡ್ತಿದ್ರು. ಅದಕ್ಕೆ ಸುಮ್ಮನೆ ಯಾಕೆ ಈ ಒಳ್ಳೆವಲ್ಲ ಅಂತ ಹೇಳಿ ಸುಮ್ಮನೆ ಅದಕ್ಕೆ ಅದೇ ಬಂದುಬಿಟ್ಟೆ. ಸಕಲೇಶ್ ಮತ್ತೆ ಬೇಜಾರಾಗ್ತಾರೆ. ಅವ್ರ ಮೊದಲೇ ಇಂಜಿನಿಯರ್ಸು ದೊಡ್ಡ ಇಂಜಿನಿಯರ್ಸ್ ಜೊತೆ ಹೋಗೋದು. ಅವ್ರ ಪಾಪ ಬೇಜಾರಾದ್ರು ಏನೋ. ಮುಂಚೆಗೆ ಅವ್ರಿಗೆ ಫೋನ್ ಮಾಡಿಬಿಡ್ಬೇಕು. ಫೋನ್ ಮಾಡಿ ಮಾತಾಡ್ತೀನಿ. ಅಲ್ಲ ಕಣಮ್ಮ ಇವಕ್ಕೆ ಹೆಂಗೆ ಗೊತ್ತಾಗುತ್ತಮ್ಮ? ಒಳ್ಳೆ ಕಡೆಗಳಿಗೆ ಗೊತ್ತೇ ಆಗಲ್ಲ ಕಣಮ್ಮ. ಅಯ್ಯೋ ಚೆನ್ನಾಗಿದ್ದ ತಕ್ಷಣ ಏನಾದರೂ ತಿಳ್ಕೊಬಿಡ್ತವೆ. ಮತ್ತೆ ಏನಾದರೂ ತಿಳ್ಕೊಂತವಪ್ಪ. ಏನು ಮಾಡೋದು? ಅಲ್ಲ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಡಿ. ಅದೇನು ಡೈವರ್ಸ್ ಅಂತೂ ಕೊಡಬೇಡ. ಡೈವರ್ಸ್ ಕೊಟ್ಟರೆ ಅಷ್ಟೇ. ನಾನು ಡೈವರ್ಸ್ ಕೊಡಲ್ಲಪ್ಪ. ಅದೇನು ಮಾಡಿದ್ದೀನಿ ಸಾಕ್ಷಿ ತೋರಿಸು ಅಂತ ಹೇಳು ಅಷ್ಟೇ. ಡೈವರ್ಸ್ ಅಂತೂ ಕೊಡೋಕೆ ಹೋಗ್ಬೇಡ. ಇವಳಿಗೆ ಯಾರು ಹೇಳಿದ್ರು ಅಂತ ಹೆಂಗೆ ಬಂದವಳಲ್ಲ ಹಿಂದೆ ನೀನು. ನಾನು ಸಕಲೇಶ್ ಜಸ್ಟ್ ಫ್ರೆಂಡ್ಸ್. ನಿಮ್ಮ ಹತ್ರನೂ ಹೇಳ್ತಾ ಇದ್ದೀನಿ, ನಾವಿಬ್ಬರು ಜಸ್ಟ್ ಫ್ರೆಂಡ್ಸು. ಆದರೆ ಇವರಿಬ್ಬರು ಅದನ್ನ ಅಪಾರ್ಥ ಮಾಡ್ಕೊಬಿಟ್ಟವ್ರೆ. ಬಂದುಬಿಟ್ಟು ಯಾರು ಆಗಲಿ ಹೆಂಗೆ ಅಪಾರ್ಥ ಮಾಡ್ಕೊತಾರೆ ಅಲ್ಲ. ನಾವಿಬ್ಬರು ಎಷ್ಟು ಮುಂಚೆಯಿಂದನೂ ಕ್ಲೋಸ್ ಆಗಿದ್ದೀವಿ, ಜಸ್ಟ್ ಫ್ರೆಂಡ್ಸ್ ಥರ ಇದ್ದೀವಿ. ಆದರೆ ಇವರು ಈ ಥರ ತಿಳ್ಕೊಂಡಿರೋದು ತಪ್ಪು. ಸುಮ್ಮನೆ ಏನೇನೋ ತಿಳ್ಕೊಬಿಟ್ರೆ ನಾನು ಹಂಗೆ ಮಾಡೋ ಅಂತವಳಲ್ಲ. ನನ್ನ ಶೌರ್ಯನ ಬಗ್ಗೆ ತುಂಬ ಏನೋ ಪ್ರೀತಿ ಇಟ್ಕೊಂಡಿದ್ದೀನಿ. ನಾನೇನೋ ಅವ್ರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿದ್ದೀನಿ. ಇವತ್ತು ಅವರಾಗಿ ಅವ್ರ ಅಮ್ಮನ ಮಾತು ಕೇಳಿ ಕಳ್ಕೊತಾ ಇದ್ದಾರೆ ಎಲ್ಲನಷ್ಟೇ. ಏನು ಮಾಡೋದಕ್ಕಾಗೋದಿಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.